ಸಿ ಮೋಹನ್ ಅವರು. ಯಾಕೆ ಸಿ ಮೋಹನ್ ಅವರು ಸರ್? ಕೇಂದ್ರದಿಂದ ಏನು ಯೋಜನೆಗಳಿದೆ ಅದನ್ನ ಅವರು ಪಬ್ಲಿಕ್ ಗೋಸ್ಕರ ತುಂಬಾ ಅಳವಡಿಸ್ತಾ ಇದ್ದಾರೆ. ದೇಶಕ್ಕೆ ಸುರಕ್ಷತೆ ಬೇಕು, ಆ ಒಂದು ಇದರಲ್ಲಿ ಜನ ಇವಾಗ ಮೋದಿನೇ ಬೇಕು ಅಂದ್ಬಿಟ್ಟು, ಆಮೇಲೆ ಇಲ್ಲಿ ಸಿ ಮೋಹನ್ನೇ ಬೇಕು ಅಂದ್ಬಿಟ್ಟು ಇವಾಗ ಆಲ್ರೆಡಿ ಇವಾಗ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಏನ್ 5 ಗ್ಯಾರಂಟಿ ಇದರಿಂದ ಮೋಸ ಮಾಡಿ ನಮ್ಗೆ ಇದ್ ಮಾಡಿದ್ದಾರೆ ಅನ್ನೋದು. ಅದು ಜನಗಳಿಗೆ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಈ ಸಲ ಎಫೆಕ್ಟ್ ಗೊತ್ತಾಗ್ತಾ ಇದೆ. ಒಂದ್ ಟೈಮ್ ಅಲ್ಲಿ ಮೋದಿಜಿನ ಅಲ್ಲಿ ಬರ್ಲೇಬೇಡಿ ಅಂತಿದ್ದವರು ವಿತಿನ್ 10 years ಅಲ್ಲಿ ಇವಾಗ ಅವ್ರುಗಳೇ ಬಂದು ನೀವೇ ಇದ್ ಮಾಡಿ ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ. ವಿಶ್ವಗುರು ಆಗಿದೆ. ಕರ್ನಾಟಕದಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ಅವ್ರ ಬ್ರದರ್ ಗೆಲ್ಲಲ್ಲ ಅಂತ, DK ಬ್ರದರ್ ಗೆಲ್ಲಲ್ಲ ಅಂತ ಗೊತ್ತಾಗಿ ಇವಾಗ ಡೈವರ್ಟ್ ಮಾಡ್ಬೇಕು. ಅಯ್ಯೋ ಇಲ್ಲಾದ್ರೂ ಹೋಯ್ತು, ಇನ್ನ ಸೆಕೆಂಡ್ ಫೇಸ್ ಅಲ್ಲಿ ಬರ್ಲಿ ಅನ್ಬಿಟ್ಟು ಈ ತರ ಎಲ್ಲ ಸ್ಫೋಟಗಳು ಮಾಡಿ ಒಟ್ನಲ್ಲಿ ಸೌಂಡ್ ಮಾಡ್ಕೊಂಡು ಇವ್ರು ಬರೀ ಸೌಂಡ್ ಮಾಡೋದೇ, ಇವರೆಲ್ಲ ಸುಳ್ಳು ಹೇಳೋದೆ, ಜನಗಳಿಗೆ ಯಾಮಾರಿಸ್ತಾ ಇರೋದೆ ಅನ್ನೋದು ಇವಾಗ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಎಸ್ ವೀಕ್ಷಕರೇ, ನಾನೀಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿಗೆ ಸಿ ಮೋಹನ್ ಅವರು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ರೆ, ಹಾಗೇನೆ ಮನ್ಸೂರ್ ಅಲಿ ಖಾನ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಈ ಕ್ಷೇತ್ರದಲ್ಲಿ ಯಾರು ಗೆಲುವಿನ ನನಗೆ ಬೀರಲಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಸತತವಾಗಿ 3 ಬಾರಿ ಗೆದ್ದಂಥವ್ರು ಹ್ಯಾಟ್ರಿಕ್ ಹೀರೋ ಸಿ ಮೋಹನ್ ಅವರು. ಈ ಬಾರಿ ಇಲ್ಲಿನ ಪರಿಸ್ಥಿತಿ ಬದಲಾಗುತ್ತಾ, ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅವರ ಭವಿಷ್ಯವೆಲ್ಲವೂ ಕೂಡ ಮತಪಟ್ಟಿಗೆಯಲ್ಲಿ ಭದ್ರವಾಗಿದೆ. ಜೂನ್ 4ಕ್ಕೆ ರಿಸಲ್ಟ್ ಬರ್ತಾ ಇದೆ. ಸದ್ಯಕ್ಕೆ ನಮ್ಮ ಮತದಾರರು ಏನ್ ಹೇಳ್ತಾರೆ, ಈ ಕ್ಷೇತ್ರದವರು ಯಾರ ಪರವಾಗಿ ಅವರಿಗೆ ನಂಬಿಕೆ ಇದೆ, ಅಂದ್ರೆ ಯಾರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಈಗ ನಿಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗ್ಬೇಕು, ಯಾರು ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಸಿ ಮೋಹನ್ ಅವರು. ಯಾಕೆ ಸಿ ಮೋಹನ್ ಅವರು ಸರ್? ಸಿ ಮೋಹನ್ ಅವರು ಬಂದು ಇದು 4ನೇ ಟರ್ಮ್ ನಿಲ್ತಾ ಇರೋದು MP ಎಲೆಕ್ಷನ್ ಅಲ್ಲಿ. ಅವರು ಬಹಳಷ್ಟು ಬೆಂಗಳೂರಿಗೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಲೈಕ್ ಇದು ಯಾವುದು ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್, ಆಮೇಲೆ ಇವಾಗ ಇದು ಸಬ್-ಅರ್ಬನ್ ರೈಲು, ಆಮೇಲೆ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಆಮೇಲೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಏನು ಕೇಂದ್ರದಿಂದ ಏನು ಯೋಜನೆಗಳಿದೆ ಅದನ್ನ ಅವರು ತುಂಬಾ ಪಬ್ಲಿಕ್ಗೋಸ್ಕರ ತುಂಬಾ ಅಳವಡಿಸ್ತಾ ಇದ್ದಾರೆ, ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಇವಾಗ ನಮ್ಮ ಕೇಂದ್ರದಲ್ಲೇ ಬರುವ ESI ದೊಡ್ಡ ಹಾಸ್ಪಿಟಲ್ ಇದೆ, ಅದು ತರದ್ದು. ಆಮೇಲೆ HL ಅವರು ಇದರಲ್ಲೇ ಬರುತ್ತೆ. ಆ ಥರ ತುಂಬಾ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಸೆಕ್ಟರ್ಸ್ ಅವ್ರ ಅಡಿಯಲ್ಲಿ ಬರೋದ್ರಿಂದ ಅದಕ್ಕೆ ಸಂಬಂಧಪಟ್ಟದ್ದು ಜನಗಳಿಗೆ ಏನೇನು ಅನುಕೂಲ ಆಗಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಎಸ್ ಸರ್, ಏನು ಎಲೆಕ್ಷನ್ ಅಂತೂ ಮುಗೀತು. ವೋಟ್ ಹಾಕಿದ್ರ ತಾವು? ವೋಟ್ ಹಾಕಿದಿರಾ? ಓಕೆ. ಯಾಕೆ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಗಮನಿಸ್ತಾ ಹೋದ್ರೆ ಸ್ವಲ್ಪ ಕಡಿಮೆ ವೋಟಿಂಗ್ ಕೂಡ ಆಗ್ತಾ ಇದೆ. ಅಂದ್ರೆ ಆ ನಿಟ್ಟಿನಲ್ಲಿ ಏನು ನಿರೀಕ್ಷಿತ ಮಟ್ಟದಲ್ಲಿ ಏನು ವೋಟಿಂಗ್ ಕೂಡ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಅಂದ್ರೆ ನಿಮ್ಗೆ ಅನ್ಸುತ್ತಾ ಈ ಬಾರಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಳ್ಳೆ ರೀತಿ ಮತದಾನ ಆಯ್ತು ಅಂತ? ಇದು ಅಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿ ಏನಾಗಿದೆ, ಇಲ್ಲೆಲ್ಲ ಜಾಸ್ತಿ ಬೆಂಗಳೂರು ಸೆಂಟ್ರಲ್ ಆಗ್ಲಿ, ಬೆಂಗಳೂರೇ ಆದ ಇದರಲ್ಲಿ ಬೇರೆ ಊರುಗಳಿಂದ ಬಂದು ಎಲ್ಲ ಇಲ್ಲಿ ನೆಲೆಸಿ ಅಲ್ಲೂ ವೋಟ್ ಹಾಕೋದು ಅಲ್ಲಿ. ಯಾಕಂದ್ರೆ ಇವಾಗ ರೂರಲ್ ಸೈಡು ನಾರ್ತ್ ಕರ್ನಾಟಕ ಮೊನ್ನೆ ರೀಸೆಂಟ್ ಆಗಿ ನಡೀತಲ್ಲ, ಅಲ್ಲೆಲ್ಲ ಹೈಯೆಸ್ಟ್ ಪರ್ಸೆಂಟೇಜ್ ವೋಟ್ ಆಗಿದೆ. ಅಂದ್ರೆ ಅಲ್ಲಿಂದ ಇಲ್ಲಿ ಕೆಲ್ಸಕ್ಕಾಗಿ ಹುಡಿಕೊಂಡ್ಬಂದು ಅವ್ರ ಊರಲ್ಲಿ ಅಲ್ಲಿ ಇದ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಈ BBMP ಈ ಎಲೆಕ್ಷನ್ ಕಮಿಷನ್ ತುಂಬಾ ನಾವು ನೋಡಿದೀವಿ, ಈ ಡೆತ್ ಆಗಿರೋರ್ನು ಹಾಕಿರ್ತಾರೆ. ಆಮೇಲೆ 2 ಇಲ್ಲಿರೋರು ಅಲ್ಲಿರೋರ್ನು ಎಲ್ಲ ಹಾಕಿರೋದ್ರಿಂದ ಮ್ಯಾಕ್ಸಿಮಮ್ ಒಂದು 25% ಇದು ಎಫೆಕ್ಟ್ ಇದೆ, ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು 25% ಜನ ಬೇರೆ ಊರಿಂದ ಅವಾಗ್ಲೇ ಹೇಳದ್ನಲ್ಲ ನಾರ್ತ್ ವಲಸೆ ಬಂದಿರೋದ್ರಿಂದ ಅದಾಗಿ ಆಳ್ಳೆ ಒಂದು 10% ಯಾರು ವೋಟ್ ಹಾಕಿರ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಬಂದು ವೀಕೆಂಡ್ ಅಲ್ಲಿ ಮಾಡೋದು ಅದು ದೊಡ್ಡ ತಪ್ಪು. ಯಾಕಂದ್ರೆ ಬುಧವಾರ ಗುರುವಾರ ಆಗಿದ್ರೆ ಒಂದ್ 10% ಇನ್ಕ್ರೀಸ್ ಆಗಿರೋದು ಅನ್ನೋದು ನಮ್ಮ ಅನಿಸಿಕೆ. ಏನ್ ಸಿ ಮೋಹನ್ ಅವರು ಮತ್ತೊಮ್ಮೆ MP ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹಿಂದಿನ ಬಾರಿ ಮಾಡಿದಂತ ಕೆಲಸ ಏನು ಇವಾಗ ಹೇಳಿದ್ರಿ ತಾವು, ಅದ್ರ ಜೊತೆಗೆ ಈಗ ಯಾವ ಕೆಲಸಗಳ ನಿರೀಕ್ಷೆ ಇಟ್ಕೊಂಡಿದ್ರಾ ಸಿ ಮೋಹನ್ ಗೆದ್ರೆ? ಈಗ ಸಿ ಮೋಹನ್ ಅವ್ರು ಗೆದ್ರೆ ಸಬ್-ಅರ್ಬನ್ ರೈಲ್ ಇದೆಯಲ್ಲ ಆದಷ್ಟು ಬೇಗ ಇದಾಗ್ಲಿ ಅನ್ಬಿಟ್ಟು, ಆಮೇಲೆ ಮೆಟ್ರೋಗೂ ಅವ್ರ ಕೊಡುಗೆ ತುಂಬಾ ಇದಿದೆ. ಯಾಕಂದ್ರೆ ಅವರು MP ಆದಾಗಿಂದಾನೇ ಇವಾಗ ಬೆಂಗಳೂರಲ್ಲಿ ಆ ಕಡೆ ಸೌತ್ ಅಲ್ಲಿ ಇವ್ರು ಇದ್ರು, ಯಾರು ಅನಂತ್ ಕುಮಾರ್ ಸರ್,
ಆ ಕಡೆ ಸದಾನಂದ ಗೌಡ್ರು, ಇಲ್ಲಿ PC ಮೋಹನ್ ಅವರು, ಇವರೆಲ್ಲ ಸೇರಿ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೋಸ್ಕರ ಮೆಟ್ರೋ ಯೋಜನೆ ತಗೊಂಬಂದು ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓಕೆ, ಇನ್ನು ಕಾಂಗ್ರೆಸ್ ಇಂದ ಮನ್ಸೂರ್ ಅಲಿ ಖಾನ್ ಅವರು ಕಾಂಪೀಟ್ ಮಾಡಿದ್ರು. ಅವ್ರು ಯಾಕೆ ಬೇಡ ಅನಿಸ್ತಾರೆ, ಅಥವಾ PC ಮೋಹನ್ ಅವ್ರಿಗಿಂತ ಅವರ ಎಬಿಲಿಟೀಸ್ಗಳು ಯಾಕೆ ಕಡಿಮೆ ಇದೆ ಅಂತ? ಸರ್ ಏನಾಗಿದೆ, ಈಗ ನೀವು 10 years ಇದೆಯಲ್ಲ, ಇವಾಗ ಮೋದಿಜಿ 2014 ಇಂದ ನಮ್ಮ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆದ್ರು. ಅದಕ್ಕಿಂತ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಇವಾಗ ಏನು ಮೋದಿ ಅವರು ರನ್ನಿಂಗ್, ಇವಾಗ 3rd term ಅವರೇ ಡೆಫಿನೆಟ್ಲಿ ಮೋದಿ ಗೌರ್ಮೆಂಟೇ ಬರೋದು. ಏನ್ ರನ್ನಿಂಗ್ ಇದೆ, ಇವರು ಗೆದ್ದೇ ಗೆಲ್ತಾರೆ. ಗೆದ್ರಿಂದ ಇವಾಗ ಏನ್ ನಡೀತಾ ಇದೆ ಕೆಲಸ, ಅದು ಹಂಗೆ ಫಾಸ್ಟ್ ಆಗತ್ತೆ ಅನ್ಬಿಟ್ಟು. ಯಾಕಂದ್ರೆ ರಿಟರ್ನ್ ಆಗಲ್ಲ. ಇವಾಗ UPA ಗೌರ್ಮೆಂಟ್, ವಾಜಪೇಯಿ ಅವ್ರು ಹೋದ್ಮೇಲೆ UPA ಗೌರ್ಮೆಂಟ್ ಬಂದು ಎಷ್ಟು ಬ್ಯಾಕ್ ಆಗ್ಬಿಟ್ಟಿತ್ತು. ಅದೇ ಕಂಟಿನ್ಯೂ ವಾಜಪೇಯಿ ಅವರೇ ಇದ್ದಿದ್ರೆ ಇನ್ನು ಇವಾಗ 2047 ಏನು ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದಾರೆ ಮೋದಿಜಿ, ಅದನ್ನ ಇನ್ನೊಂದು 10 years ಅಲ್ಲ ಅದು ಮುಗ್ದೇ. ಈಗ ಇನ್ನು 10 years ಬಿಫೋರ್ ಅದು ಮುಗ್ದಿರೋದು. ಇವಾಗ ಏನ್ 10 years ಬ್ಯಾಕ್ ಬಂತಲ್ಲ, ಅದು ಇದರಿಂದ ಎಫೆಕ್ಟ್ ಆಗುತ್ತೆ. ಆ ಒಂದು ಇದರಿಂದ ಗ್ಯಾರಂಟಿ ಜನಗಳಲ್ಲಿ ಏನು ಅಂದ್ರೆ, ಸೆಂಟ್ರಲ್ ಕೇಂದ್ರ ಸರ್ಕಾರದಲ್ಲಿ ಮೋದಿ ಗೌರ್ಮೆಂಟ್ ಬೇಕು, ಇಲ್ಲಿ ಬಂದು ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲೇ 28ಗೆ 28. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, 25 ಬಂದ್ಬಿಟ್ಟಿತ್ತು. ಆಯ್ತಾ, ಈ ಸಲ ಅದೇ ತರ ರಾಮ ಜನ್ಮಭೂಮಿ 500 ವರ್ಷಗಳ ಏನು ಇತಿಹಾಸ ಇದ್ದಿದ್ದು, ಅದು ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ಯಾರು ಮೋದಿಜಿ. ಅದೇ ತರ ಕಾಶ್ಮೀರಲ್ಲಿ 370 ಆಕ್ಟ್ ಹಂಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ಹೇಗೆ ಸಲೀಸಾಗಿ ಏನು ಪ್ರಾಬ್ಲಮ್ ಇಲ್ಲದೆ ನಡೆಸ್ಕೊಂಡು ಸಲೀಸಾಗಿ ಏನು ದೇಶದಲ್ಲಿ ಯಾವುದೇ ಒಂದು ಗಲಭೆ ಏನು ಇದಾಗದೆ ಸೈಲೆಂಟಾಗಿ ಒಂದು ಜನಗಳಲ್ಲಿ ಸುರಕ್ಷತೆ, ದೇಶಕ್ಕೆ ಸುರಕ್ಷತೆ ಬೇಕು. ಆ ಒಂದು ಇದರಲ್ಲಿ ಅಡಿಯಲ್ಲಿ ಜನ ಇವಾಗ ಮೋದಿನೇ ಬೇಕು ಅಂದ್ಬಿಟ್ಟು, ಆಮೇಲೆ ಇಲ್ಲಿ PC ಮೋಹನ್ನೇ ಬೇಕು ಅಂದ್ಬಿಟ್ಟು ಇದು ಮಾಡ್ತಾರೆ. ಓಕೆ, ಹಾಗಿದ್ರೆ ಈಗ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನೋದು ನಿಮ್ಮ ಅನಿಸಿಕೆ? ಹೌದೌದು, ಪಕ್ಕ. ಇವತ್ತು ನಾಮಿನೇಷನ್ ಬೇರೆ ಫೈಲ್ ಮಾಡಿದ್ರೆ ಇಷ್ಟೊತ್ತು ಅವ್ರದ್ದು ಟಿವಿಯಲ್ಲಿ ನೋಡ್ಕೊಂಡು ಬಂದೆ ವಾರಣಾಸಿಯಿಂದ. ಹೌದು. ಓಕೆ, ಈಗ ನೀವು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ಹೇಳ್ತಾ ಇದ್ದೀರಾ. ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ಒಟ್ಟಾರೆ ದೇಶದ ಒಂದು ಏನು ಡೆವಲಪ್ಮೆಂಟ್ ವೈಸ್ ಇರ್ಬೋದು, ಅಥವಾ ಒಟ್ಟಾರೆ ಒಂದು ದೇಶದ ಪರಿಸ್ಥಿತಿಯಲ್ಲಿ ಇರ್ಬೋದು, ಯಾವ ರೀತಿ ಬದಲಾವಣೆ ಆಗ್ಬೇಕು ಅಂತೀರಾ? ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನೋಡಿ, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ವಿಶ್ವದ ನಾಯಕ ಆಗಿದ್ದಾರೆ. ಇವಾಗ ಟಿವಿಯಲ್ಲೆಲ್ಲ ನೋಡ್ತಾ ಇದೀವಲ್ಲ, ಒಂದ್ ಟೈಮಲ್ಲಿ ಮೋದಿಜಿನ ಅಲ್ಲಿ ಬರ್ಲೇಬೇಡಿ ಅಂತಿದ್ದವರು ವಿತಿನ್ 10 years ಅಲ್ಲಿ ಅವರೇ ಬೇಕು ವಿಶ್ವದ ಗುರು ಅಂದ್ಬಿಟ್ಟು ಮೊದ್ಲೆಲ್ಲ ಹೋಗಿ ಕಾಡಿಬೇಡಿ ಬೇರೆ ಇದು ಇರೋದು. ಇವಾಗ ಅವ್ರುಗಳೇ ಬಂದು ನೀವೇ ಇದ್ ಮಾಡಿ ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ, ವಿಶ್ವಗುರು ಆಗಿದೆ. ಇವಾಗ ಎಕನಾಮಿಕ್ಲಿ ಬಂದು ವರ್ಲ್ಡ್ ವೈಸ್ ಟಾಪ್ 5 ಅಲ್ಲಿದೆ. ಇನ್ನು 1 or 2 years ಅಲ್ಲಿ ಟಾಪ್ 3 ಬರ್ತಾ ಇದೆ. ಇನ್ನು ವಿಕಸಿತ ಭಾರತ ಅವ್ರು ಏನ್ ಕನ್ಸ್ಕೊಂಡಿದ್ದಾರೆ 2047ಗೆ ನಂಬರ್ 1 ಕಂಟ್ರಿ ಆಗುತ್ತೆ ಇಡೀ ವರ್ಲ್ಡ್ಗೆ. ಆಮೇಲೆ ಇವಾಗ ಕೋವಿಡ್ ಟೈಮಲ್ಲಿ ಅಷ್ಟು ಇದಾಯ್ತು ವರ್ಲ್ಡ್ ವೈಡ್. ಆ ಟೈಮಲ್ಲಿ ಇವರೇ ಇಡೀ ಪ್ರಪಂಚಕ್ಕೆ ಧೈರ್ಯ ತುಂಬಿ, ಆಮೇಲೆ ಏನು ಅವರು ಗಂಟೆ ಬಾರಿಸೋದ್ರಿಂದ, ಆಮೇಲೆ ಪೂಜೆ ಬೆಳಗೋದ್ರಿಂದ ಇದೆಲ್ಲ ಇದು ಮಾಡಿದ್ರಲ್ಲ, ಒಂಥರ ಆ ಥರ ಐಡಿಯಾಸು ಇಲ್ಲಿನ ಏನು ಸಂಸ್ಕೃತಿ ಇದೆಯಲ್ಲ, ಇದು ಬೇರೆ ಕಂಟ್ರಿಯಲ್ಲಿ ಕಲ್ಚರ್ ಇರಲಿಲ್ಲ. ಆ ಒಂದು ಇದ್ರಿಂದನೇ ಹಿಂಗೆ ಜನಗಳಿಗೆ ಧೈರ್ಯ ತುಂಬಿ ಅವರು ಸ್ಟೇಟ್ಮೆಂಟ್ ಏನೇನು ಬರುತ್ತೆ ಅನ್ನೋದನ್ನ ಡೈಲಿ ಜನ ವೀಕ್ಷಣೆ ಮಾಡ್ತಾ ಇದ್ರು. ಆಮೇಲೆ ಇಷ್ಟು ಇಡೀ ಪ್ರಪಂಚದಲ್ಲೇ ಈಗ ನೋಡಿದ್ರೆ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಭಾರತನೇ ಇವಾಗ ಪಾಪ್ಯುಲೇಷನ್ ಅಲ್ಲಿ ಹೈಯೆಸ್ಟ್ ಇರೋದು. ಅಂಥದ್ರಲ್ಲಿ ಅವರು ಸೈಲೆಂಟ್ ಆಗಿ ಇವಾಗ ಯಾವುದು ಜನಗಳಿಗೆಲ್ಲ ಕೋವಿಡ್ ಟೈಮಲ್ಲಿ ಧೈರ್ಯ ತುಂಬಿ, ಆಮೇಲೆ ಅವಾಗ ಏನು 80 ಕೋಟಿ ಜನಗಳಿಗೆ ಫ್ರೀ ಅಕ್ಕಿ ಕೊಡೋದು ಇದು ಮಾಡಿದ್ರಲ್ಲ, ಇನ್ನು ಸ್ಟಿಲ್ ಕಂಟಿನ್ಯೂ ಹಂಗೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕಂದ್ರೆ ಅದರಿಂದ ಸ್ವಲ್ಪ ಒಂದು 5% ಇರ್ಬೋದು ಆ ಎಫೆಕ್ಟ್, ಕೋವಿಡ್ ಎಫೆಕ್ಟ್ ಇದೆಯಲ್ಲ, ಅದರಿಂದ ಇನ್ನೂ ಮೇಲೇರ್ಲಿಕ್ಕೆ
ಇದರಿಂದ ಇನ್ನೂ ಸ್ಟಿಲ್ ಕಂಟಿನ್ಯೂ 5 years ಇರಲಿ, ಜನಗಳಿಗೆ ತೊಂದರೆ ಆಗದೆ ಇರಲಿ ಅನ್ನೋದು. ಆಮೇಲೆ ಕೋವಿಡ್ ಲಸಿಕೆ ಇದೆಯಲ್ಲ ಅದನ್ನ ಇದು ಮಾಡಿದ್ರು. ಆಮೇಲೆ ಕೋವಿಡ್ ಸಮಯದಲ್ಲಿ ಹೆಣ್ಮಕ್ಳಿಗೆ 500 BPL ಕಾರ್ಡ್ ಏನು ಮಾಡಿದ್ರು ಅವ್ರಿಗೆ 500 ರೂಪಾಯಿ ಕೊಟ್ಟರು ಒಂದು 3 ತಿಂಗಳು. ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆಯಲ್ಲ ಅವ್ರಿಗೆಲ್ಲ ಓಡಿಗಳು ಕೊಟ್ಟರು. ಯಾಕಂದರೆ ಒಂದು ಅವ್ರ ಕೈಯಲ್ಲಿ ಯಾವ್ಯಾವ ಥರ ಐಡಿಯಾಸ್ ಬರುತ್ತೆ. ಇವಾಗ ಎಕನಾಮಿಸ್ಟು ಇರ್ತಾರೆ, ಇವಾಗ ಸೈಂಟಿಸ್ಟು, ಎಲ್ಲ ಥರ ಗ್ಯಾದರ್ ಮಾಡಿ ಜನಗಳಿಗೆ ಏನೇನು ಉಪಯೋಗ ಆಗಬೇಕು, ಧೈರ್ಯವಾಗಿರಬೇಕು. ಒಟ್ಟಿನಲ್ಲಿ ನಮಗೆ ನಮ್ಮ ಹಿಂದೆ ಸರ್ಕಾರ ಇದೆ, ಮೋದಿ ಸರ್ಕಾರ ಇದೆ, ಮೋದಿಜಿ ಇದ್ದಾರೆ ಅನ್ನೋ ಒಂದು ಧೈರ್ಯ ಆಗಿನಾಗ ಧೈರ್ಯ ತುಂಬ್ತಾ ಇದ್ರು. ಓಕೆ ಸರ್, ಏನೀಗ 28ರಲ್ಲಿ 28 ಕರ್ನಾಟಕದಲ್ಲಿ 28 ಕ್ಷೇತ್ರವನ್ನು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀರಾ. ಏನ್ ನಿಮ್ಗೆ ಅನ್ಸುತ್ತಾ ಅಂದ್ರೆ ಇಲ್ಲಿ ಕರ್ನಾಟಕದಿಂದ ಆಯ್ಕೆಯಾದಂತಹ ಸಂಸದರು ರಾಜ್ಯದ ಪರವಾಗಿ ಧ್ವನಿ ಎತ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್ ಏನಾಗುತ್ತೆ, ಸುಮ್ಮನೆ ಯಾವಾಗ ಸೌಂಡ್ ಕೊಟ್ಕೊಂಡು ಹೋಗ್ತಾ ಇರ್ತಾರಲ್ಲ ಇದಲ್ಲ. ಇವಾಗ ನೋಡ್ತಾ ಇದ್ದೀರಾ ಈಗ ಈ ನಡುವೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಏನೋ ಒಂದು ಸೌಂಡ್ ಕೊಟ್ರು, ಎಲ್ಲಿಗೆ ಬಂದು ನಿಲ್ತಾ ಇದೆ. ಇದೊಂಥರ ಆ ಥರ ಸೌಂಡ್ಗಳು ಇವಾಗ ಆಲ್ರೆಡಿ ಇವಾಗ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಏನು ಇವರು ನಮ್ಮನ್ನೆಲ್ಲ ಈ ಗ್ಯಾರಂಟಿ ಇದರಿಂದ ಏನು 5 ಗ್ಯಾರಂಟಿ ಇದರಿಂದ ಮೋಸ ಮಾಡಿ ನಮ್ಗೆ ಇದು ಮಾಡಿದ್ದಾರೆ ಅನ್ನೋದು ಅದು ಜನಗಳಿಗೆ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಈ ಸಲ ಎಫೆಕ್ಟ್ ಗೊತ್ತಾಗ್ತಾ ಇದೆ. ಜನಗಳು ಏನ್ ಪ್ಲಸ್ ಇಲ್ಲ, ಪ್ಲಸ್ ಇಲ್ಲದಕ್ಕೆ ನಾನು ಹೇಳ್ತಾ ಇದ್ದೆ. ಅದು ಪ್ಲಸ್ ಇದ್ದಿದ್ರೆ ಯಾವಾಗ ಇದ್ ನೋಡಿ ಸರ್, ಅವರು ಇವಾಗ ಏನು ಫಸ್ಟ್ ಫೇಸ್ ಆಯ್ತು ಅಂದ್ರೆ ಕರ್ನಾಟಕದಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ಅವ್ರ ಬ್ರದರ್ ಗೆಲ್ಲಲ್ಲ ಅಂತ, DK ಬ್ರದರ್ ಗೆಲ್ಲಲ್ಲ ಅಂತ ಗೊತ್ತಾಗಿ ಇವಾಗ ಡೈವರ್ಟ್ ಮಾಡಬೇಕು. ಅಯ್ಯೋ ಇಲ್ಲಾದ್ರೂ ಹೋಯ್ತು, ಇನ್ನು ಸೆಕೆಂಡ್ ಫೇಸ್ ಅಲ್ಲಿ ಬರ್ಲಿ ಅನ್ಬಿಟ್ಟು ಈ ತರ ಎಲ್ಲ ಸ್ಫೋಟಗಳು ಮಾಡಿ ಒಟ್ಟಿನಲ್ಲಿ ಸೌಂಡ್ ಮಾಡ್ಕೊಂಡು ಇವ್ರು ಬರೀ ಸೌಂಡ್ ಮಾಡೋದೇ, ಇವರೆಲ್ಲ ಸುಳ್ಳು ಹೇಳೋದೆ, ಜನಗಳಿಗೆ ಯಾಮಾರಿಸ್ತಾ ಇರೋದೆ ಅನ್ನೋದು ಇವಾಗ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಕೆಲಸ ಮಾಡೋನು ಸೈಲೆಂಟ್ ಆಗಿ ಮಾಡ್ತಾನೆ. ಆಯ್ತಾ, ಇವಾಗ ನೀವು ಆಯ್ಕೆ ಮಾಡೋ ಕೆಲಸ ನೀವು ಮಾಡಿದ್ದೀರಾ, ಇನ್ನು 5 ವರ್ಷದಲ್ಲಿ ನಾವು ನಿಮ್ಗೆ ಏನು ನಿಮ್ಮ ಋಣ ತೀರಿಸ್ಬೇಕು ಅದನ್ನ ಸೈಲೆಂಟ್ ಆಗಿ ಮಾಡ್ತಾರೆ ಸರ್. ಅದನ್ನೆಲ್ಲ ಇಲ್ಲಿ ಇವಾಗ ನೋಡಿ, ಇವಾಗ ಈ ಕಾಂಗ್ರೆಸ್ ಅವ್ರು ಮೊನ್ನೆ ಎಲ್ಲ ಟಿವಿಯಲ್ಲಿ ನೋಡಿರ್ಬೇಕು ನೀವು, ಸುಪ್ರೀಡೋ ಯಾರೋ ಅವ್ರ ಹೆಸರು ಇದೆಯಲ್ಲ, ಇದು ಸೌತ್ ಇಂಡಿಯಾದವ್ರನ್ನೆಲ್ಲ ಲುಕ್ ಲೈಕ್ ಏನು ಸೌತ್ ಆಫ್ರಿಕಾ, ಆಮೇಲೆ ಅಲ್ಲಿ ಪಿತ್ರೂಡ ಅವರು ಅಂತವ್ರು ನಮ್ಮ ಇಂಡಿಯಾನೇ ಡಿವೈಡ್ ಮಾಡೋ ಥರ ಈ ಥರದ ಜನ ಬೇಕಾ? ಎಲ್ಲ ಒಗ್ಗಟ್ಟಾಗಿರೋಣ ಅಂತ ಇದು ಮಾಡಕ್ ಹೋದ್ರೆ ಇವಾಗ ಇಲ್ಲಿ ಅರ್ನಿಂಗ್ಸ್ ಜಾಸ್ತಿ ಬರ್ಬೋದು. ಅದೇ ತರ ಬೇರೆ ಕಡೆನೂ ಏನು GST ಇವೆಲ್ಲ ಕಲೆಕ್ಷನ್ ಬರ್ಬೋದು. ಇವಾಗ ಇಡೀ ಇಂಡಿಯಾದಲ್ಲಿ ಇರೋರೆಲ್ಲ ಇವಾಗ ಕರ್ನಾಟಕದೇ ತಗೊಳ್ಳಿ ಸರ್, ಕರ್ನಾಟಕ 40 to 60% ಎಲ್ಲ ಏನು ಎಕನಾಮಿಕ್ ಆಮೇಲೆ ಬಿಸ್ನೆಸ್ಸು ಇದೆಲ್ಲ ಜಾಸ್ತಿ ಕಲೆಕ್ಷನ್ ಆಗೋದು, GST ಕಲೆಕ್ಷನ್ ಆಗೋದು ಬೆಂಗಳೂರು. ಆಯ್ತಾ? ಆದ್ರೆ ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ ಯಾಕೆ ಕೊಡ್ಬೇಕು? ಕೊಡ್ತಾ ಇದಾರಲ್ವಾ, ಅವರು ಡೆವಲಪ್ ಆಗ್ಬೇಕಲ್ವಾ, ಅವರು ಓಟ್ ಹಾಕ್ತಾರಲ್ವಾ. ಓಕೆ, ಹಾಗಿದ್ರೆ ಏನು ಕರ್ನಾಟಕದಿಂದ ಹೆಚ್ಚು ರೆವಿನ್ಯೂ ಕಲೆಕ್ಟ್ ಆಗೋಗುತ್ತೆ ಅಥವಾ ದಕ್ಷಿಣ ಭಾರತದಿಂದ ಹೆಚ್ಚು ರೆವಿನ್ಯೂ ಟ್ಯಾಕ್ಸ್ ಕಲೆಕ್ಟ್ ಆಗೋಗುತ್ತೆ, ಅದಕ್ಕೆ ತಕ್ಕ ಮಟ್ಟಿಗೆ ಶೇರ್ ಸಿಗಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ ಅನ್ನುವಂತ ವಾದವನ್ನ ತಾವು ಒಪ್ಕೊಳ್ಳಲ್ಲ. ಯಾಕಂದ್ರೆ ಅದ್ ನೋಡಿ ಸರ್, ಎಲ್ಲ ನಮ್ಮವ್ರೆ, ಇಡೀ ಭಾರತದಲ್ಲಿ ಎಲ್ಲ ನಮ್ಮವ್ರೆ. ಇವಾಗೇನೋ ಹಿಂಗಿರ್ಬೋದು, ನಾಳೆ ದಿವಸ ಅವರು ಡೆವಲಪ್ ಆಗಿ ಅವರು ಸಹಾಯ ಮಾಡ್ತಾರೆ ಅಲ್ವರ. ನಾಳೆ ದಿವಸ ಇನ್ನು ಯಾವ್ದನ್ನ ಕಾರಿಡಾರ್ ಯೋಜನೆಗಳು ನಾರ್ತ್ ಕರ್ನಾಟಕದಲ್ಲಿ ಒಳ್ಳೇದು ಪ್ರಾಜೆಕ್ಟ್ ಬಂತು ಅಂದ್ರೆ ಅಲ್ವರ, ಬಂತು ಅಂದ್ರೆ ಅಲ್ಲಿಂದ ನಮಗೂ ಉಪಯೋಗ ಆಗುತ್ತೆ. ಆ ತರ ಒಂದೇ ತರ ಸಿಸ್ಟಮೆಟಿಕ್ ಇವಾಗ ಇದೆ ಅನ್ಬಿಟ್ಟು ಅವ್ರ ಹಿಂದೆ ಹೋಗುವಂತ ಆ ತರ ಡಿವೈಡಿಂಗ್ ಇವಾಗ ನೋಡಿದ್ರಲ್ಲ, ಆಂಧ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಂಧ್ರ ಇದ್ದಿದ್ದನ್ನ 2 ಭಾಗ ಮಾಡಿ ಕಿತ್ತಾಡ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಅವಾಗ ಏನು ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಮಾಡಿದಾಗ POK ಇದೆಯಲ್ಲ, POK ಡಿವೈಡ್ ಮಾಡಿದಾಗ ಇವಾಗ ಎಂತಕ್ಕೆ ಅಲ್ಲಿ POK ಜನ ಇದಾರಲ್ಲ, ಇಂಡಿಯಾಗೆ ಸೇರಿಸಿ ಅನ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅವಾಗ ಎಂತಕ್ಕೆ ಡಿವೈಡ್ ಮಾಡ್ಬೇಕಿತ್ತು ಅಲ್ವರ. ಅದೇ ತರನೇ ಅವಾಗ ಡಿವೈಡ್ ಮಾಡೋ ಪಾಲಿಸಿನ ಇವಾಗ ಕಾಂಗ್ರೆಸ್ ಬಂತು ಅಂದ್ರೆ ಮಾಡ್ತೀವಿ. ಯಾಕಂದ್ರೆ ಅವ್ರ ಮನಸ್ಥಿತಿಗಳು ಹಂಗಿದೆಯಲ್ಲ, ಇರೋದು ಓಪನ್ ಆಗಿ ಯಾರೋ ಒಬ್ರು ಹೇಳಿದ್ರಲ್ಲ, ಅವ್ರು ರೌಂಡ್ ಟೇಬಲ್ ಅಲ್ಲಿ ಮಾತಾಡಿರೋದ್ರಿಂದ ಅಲ್ವರ. ಇವ್ರನ್ನ ಹಿಂಗೆ ಬಿಟ್ರೆ ಇನ್ನ ನಮ್ಮ ದೇಶನ ಡಿವೈಡ್ ಮಾಡ್ತಾರೆ ಅನ್ಬಿಟ್ಟು ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಲ್ಲ.
ಓಕೆ ಓಕೆ ಸರ್ ಫೈನ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು.